ಈಗ ಒಂದು ಸೇವೆ ನೆರವೇರುತ್ತೆ. ಇದನ್ನು ನಾಗಬ್ರಹ್ಮ ಚತುಃಪವಿತ್ರ ಮಂಡಲ ಅಂತ ಕರೀತಾರೆ. ಅಷ್ಟಪವಿತ್ರ, ಷೋಡಶ ಪವಿತ್ರ, ಹೀಗೆ ಹಲವು ಬಗೆ ಇದೆ. ಇದು ತುಂಬಾ ವಿಶಿಷ್ಟವಾದ ಸೇವೆ. ಈ ಪವಿತ್ರ ಮಂಡಲ ಸೇವೆ ಏನಿದೆ ಇದು ನೋಡಲಿಕ್ಕೆ ಅತ್ಯಂತ ರಮಣೀಯವಾಗಿರುತ್ತೆ. ಅಷ್ಟೇ ಅಲ್ಲ, ಈ ಕ್ಷೇತ್ರದ ಅಭಿವೃದ್ಧಿಗೂ ಈ ಸೇವೆ ಅಂತಕ್ಕಂಥದ್ದು ಮಹಾ ಸಾಧನವಾಗುತ್ತೆ. ನಾಗಮಂಡಲ ಎಂಬುದು ಕರಾವಳಿ ಭಾಗದ ಒಂದು ವಿಶೇಷ ಸೇವೆ. ನಾಗನನ್ನು ತೃಪ್ತಿಪಡಿಸುವ ಒಂದು ವಿಶೇಷ ವಿಧಾನ ಇದು. ಈ ಮಂಡಲ ಸೇವೆಯನ್ನು ಸ್ವೀಕರಿಸಿ ನಾಗ ಶಾಂತನಾಗುತ್ತಾನೆ ಎಂಬ ನಂಬಿಕೆ ಇದೆ. ಇಷ್ಟೆಲ್ಲ ಸೇವೆಗಳನ್ನು ಪಡೆದು ಸಂಪ್ರೀತನಾಗಿರುವ ನಾಗಬ್ರಹ್ಮ ಈ ಕ್ಷೇತ್ರದ ಶ್ರೀರಕ್ಷೆಯಾಗಿ ನಿಂತಿರುವುದಷ್ಟೇ ಅಲ್ಲ, ನಾಗದೋಷಗಳಿಗೆ ಸಂಬಂಧಿಸಿದ ಹಾಗೆ ಯಾವುದೇ ಊರಲ್ಲಿ, ಯಾವುದೇ ಮನೆಯಲ್ಲಿ, ಯಾವುದೇ ಸನ್ನಿಧಾನಗಳಲ್ಲಿ ನಾಗದೋಷಗಳಿದ್ದರೂ ಶ್ರೀ ಗೋಪಾಲಕೃಷ್ಣ ತಂತ್ರಿಗಳೇ ಖುದ್ದಾಗಿ ಬಂದು ಅಲ್ಲಿನ ಸಮಸ್ಯೆಗಳನ್ನು ಪರಿಹರಿಸಿಕೊಡುತ್ತಾರಲ್ಲದೆ, ಸಮಸ್ಯೆ ಇದ್ದಂಥವರು ಕೂಡ ಈ ನಾಗಬ್ರಹ್ಮ ಸನ್ನಿಧಾನಕ್ಕೆ ಬಂದು ಭಗವತ್ ಸನ್ನಿಧಾನದಲ್ಲಿ ಪ್ರಶ್ನೆಗಳನ್ನಿಟ್ಟು ಅದಕ್ಕೆ ಸೂಕ್ತ ಪರಿಹಾರವನ್ನೂ ಕಂಡುಕೊಳ್ಳಬಹುದಾಗಿದೆ. ಕಣ್ಣಿಗೆ ಕಾಣತಕ್ಕಂಥ ದೇವರು ಇರತಕ್ಕಂಥ ಕ್ಷೇತ್ರ. ನಮ್ಮ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಸಂಕಲ್ಪವನ್ನು ಇಟ್ಟುಕೊಂಡು ಬಂದಾಗ ಖಂಡಿತ ಇಲ್ಲಿ ಆ ನಾಗದೇವರ ದರ್ಶನವನ್ನು ಅನೇಕ ಜನ ಇಲ್ಲಿ ಪಡೆದಿರ್ತಕ್ಕಂಥ ಉದಾಹರಣೆಗಳಿದೆ. ವಿಶೇಷ ಸಾನ್ನಿಧ್ಯ ಬರಬೇಕಾದ್ರೆ ವಿಶೇಷ ಸಾನ್ನಿಧ್ಯ ಪೂಜೆಗಳಾಗಬೇಕು. ಅದಕ್ಕೋಸ್ಕರ ಇಷ್ಟು ದಿನದಿಂದ ಪೂಜೆ ಮಾಡ್ತಾ ಇದ್ದೇವೆ, 108 ದಿನ ಮಾಡ್ತೇವೆ ಅಂತಲ್ಲ, ದೇವರು ಮಾಡಿಸುವುದು ಅಂತ ಹೇಳ್ಬೋದು. ಇದರಿಂದ ಸತ್ಫಲ ಅಂದರೆ ಪೂರ್ಣ ಚೈತನ್ಯ ಈ ಜಾಗದಲ್ಲಿ ದೇವರದ್ದು ಅನುಗ್ರಹ ಆಗ್ತದೆ ಅಂತ ಲೆಕ್ಕ. ಇದೊಂದು ದೊಡ್ಡ ಕ್ಷೇತ್ರ ಅಂತ ಹೇಳ್ಬೋದು. ಏನಂದರೆ ಮೂಲನಾಗ ಒಳಗಿಂದ ಇರುವುದು, ಹುತ್ತದಲ್ಲಿ ಪ್ರತ್ಯಕ್ಷನಾಗಿ ಇವತ್ತು ಕಂಡಿದೆ. ಅದೇ ಪ್ರಕಾರ ಆ ಪೂಜೆಗಳಾಗುವಾಗ ದೇವರ ಪೂರ್ಣ ದರ್ಶನ ಆದರೆ ಪೂರ್ಣ ಅನುಗ್ರಹ ಆಗ್ತದೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಭಕ್ತಾದಿಗಳಿಗೆ ಇಲ್ಲಿ ಆಗುವಂತಹ ವಿಶೇಷವಾಗಿ ಆಶ್ಲೇಷಾವಲಿ, ಸರ್ಪಸಂಸ್ಕಾರ, ಅದೇ ಪ್ರಕಾರ ತುಂಬ ಜನ ಇದ್ದಾರೆ ಇಲ್ಲಿ ಬಂದು ಇಷ್ಟಾರ್ಥ ಪಡೆದು ಹೋದವರು. ಇಲ್ಲಿ ಹೋಗಿ ಇಲ್ಲಿ ಬಂದು ನಿಂತು ಪ್ರಾರ್ಥನೆ ಮಾಡಿದರೆ ಅವರಿಗೆ ಎಷ್ಟೋ ಅವರ ಇಷ್ಟಾರ್ಥಗಳು ನೆರವೇರಿದೆ. ಈ ನಾಗಬ್ರಹ್ಮ ಸನ್ನಿಧಾನ ಬರುವ ಭಕ್ತರ ಪಾಲಿಗೆ ವರಗಳನ್ನು ಕರುಣಿಸುವ ಅಕ್ಷಯ ಧಾಮವಾಗಿದೆ.
ತಾವು ಯಾವುದೇ ಕೋರಿಕೆಯನ್ನು ಹೊತ್ತು ಈ ಕ್ಷೇತ್ರಕ್ಕೆ ಬರಬಹುದು. ನಾಗ ಅವಿರತವಾಗಿ ಅನಂತ ಫಲಗಳನ್ನು ಕೊಡಲಿಕ್ಕೆ ಸದಾ ಸಿದ್ಧನಾಗಿ ನಿಂತಿದ್ದಾನೆ. ತಾವು ಒಮ್ಮೆ ಈ ಕ್ಷೇತ್ರಕ್ಕೆ ಬನ್ನಿ, ಕ್ಷೇತ್ರ ದರ್ಶನ ಮಾಡಿ, ಅಷ್ಟೇ ಅಲ್ಲ ನಾಗನ ಅನುಗ್ರಹಕ್ಕೆ ಪಾತ್ರರಾಗಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.